ಇಲ್ಲಿ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ 2 ಸೀರೆ ಬಂದಿದೆ. ಸೀರೆಯಿಂದ ಫ್ರಾಕ್ ಸ್ಟಿಚ್ ಮಾಡಬೇಕಂತ ನನಗೆ ಹೇಳಿ ಹೋಗಿದ್ದಾರೆ. ಅದು ಪಲ್ಲು ಬಂದುಬಿಟ್ಟು ನಾನು ಮೇಲೆ ಪಾರ್ಟಿಗೆ ಹಾಕಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಕೆಳಗಡೆ ಇದು ಎಲ್ಲ ಬರುತ್ತೆ. ಇನ್ನೊಂದು ಸೀರೆ ಇದೆ, ಅದೂ ಸಹ ಅದು ಲಂಗ ಬ್ಲೌಸ್. ಇದು ಫ್ರಾಕ್ ಬರುತ್ತೆ, ಇದು ಅಂಬ್ರೆಲಾ ಫ್ರಾಕ್ ಬರುತ್ತಲ್ಲ ಆ ಥರ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ. ಇನ್ನೊಂದು ಬಂದುಬಿಟ್ಟು ಲಂಗ ಬ್ಲೌಸ್ ಟ್ರೆಡಿಷ್ನಲ್ ಆಗಿ ಇರುತ್ತೆ, ಏನಾದರೂ ಹಬ್ಬ ಟೈಮಲ್ಲಿ ಹಾಕಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಅದನ್ನು ತೋರಿಸ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಶಿವಲೀಲಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು, ವಿಡಿಯೋ ಇಷ್ಟ ಆದಲ್ಲಿ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಒಂದು ಕಮೆಂಟ್ ಹಾಕಿದರೆ ನನಗೂ ಒಂದು ಪ್ರೋತ್ಸಾಹ ಬರುತ್ತೆ. ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚು ಜನಗಳಿಗೆ ರೀಚ್ ಆಗೋ ಒಂದು ಸಾಧ್ಯತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ಈ ಥರ ಸೀರೆ, ಇನ್ನೊಂದು ಸೀರೆ ಈ ಥರ ಇದೆ ಸ್ನೇಹಿತರೆ. ಇದು ಬಂದುಬಿಟ್ಟು ಪಲ್ಲು ಪಾರ್ಟ್ ಬಂದುಬಿಟ್ಟು ಬ್ಲೌಸ್ ಸ್ಟಿಚ್ ಮಾಡಲಿಕ್ಕೆ ಹೇಳಿದ್ದಾರೆ. ಇನ್ನು ಉಳಿದಿದ್ದೆಲ್ಲ ಪಾರ್ಟ್ ಲಂಗ ಬ್ಲೌಸ್, ಫ್ರಿಲ್ಸ್ ಲಂಗ ಬರುತ್ತಲ್ಲ ಆ ಥರ ಸ್ಟಿಚ್ ಮಾಡಲಿಕ್ಕೆ ಹೇಳಿದ್ದಾರೆ. ಈ 2 ಸ್ಯಾರಿ ಬಂದುಬಿಟ್ಟು ಒಬ್ಬರಿಗೆ ಸ್ಟಿಚ್ ಮಾಡೋದು. ಇದು ಬೇರೆ ಯಾರ್ದಲ್ಲ, ನಮ್ಮ ಸಿಸ್ಟರ್ ಅವರು ಡಾಟರ್ದು. ಇದು ಸ್ಟಿಚ್ ಮಾಡಿದ್ಮೇಲೆ ಯಾವ ರೀತಿ ಬರುತ್ತೆ, ಯಾವ ರೀತಿ ಇರುತ್ತೆ, ಕಟಿಂಗ್ ಸಾಧ್ಯ ಆದರೆ ಕಟಿಂಗು ಸ್ಟಿಚಿಂಗ್ ಎರಡೂ ತೋರಿಸ್ತೀನಿ ಸ್ನೇಹಿತರೆ. ಇದು ಈ ಥರ ಚೆನ್ನಾಗಿರುತ್ತೆ. ಈ ಥರ ಸ್ಯಾರೀಸ್ ಎಲ್ಲ ಲಂಗ ಬ್ಲೌಸ್ ಮಕ್ಕಳಿಗೆ ಸ್ಟಿಚ್ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಇದು ಒಬ್ರದ್ದೇ ಬ್ಲೌಸ್ ಆಗಿರೋದ್ರಿಂದ ಮೆಜರ್ಮೆಂಟು ಒಂದೊಂದೇ ಹಾಕಿ ಕಟ್ ಮಾಡೋದಕ್ಕಿಂತ ಈ ಥರ ಹಾಕಿದರೆ ಟೈಮ್ ಸೇವ್ ಆಗುತ್ತೆ ಅಂತ ನನ್ನ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಈ ಥರ ಈ ಥರ ಬಟ್ಟೆ ಹಾಕ್ಕೊಂಡು ಕಟ್ ಮಾಡಬೇಕು ಸ್ನೇಹಿತರೆ. ಇಲ್ಲ ಅಂತಂದರೆ ಎಲ್ಲ ಬ್ಲೌಸ್ಗಳು ಹಾಳಾಗೋಗುತ್ತೆ. ನಮಗೆ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾನು ಈ ಥರ ಕಟ್ ಮಾಡಿಕೊಂಡು ಒಬ್ಬರದೇ ಅಷ್ಟೊಂದು ಬ್ಲೌಸಸ್ ಇದ್ದರೆ ಮಾತ್ರ ಆ ಥರ ಕಟ್ ಮಾಡ್ಕೋಬೇಕು. ಇಲ್ಲೊಂದು ಕ್ರಾಪ್ ಟಾಪ್ ಬ್ಲೌಸಸ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ನೆಟ್ಟೆಡ್ ಬ್ಲೌಸ್ ಆಗಿರೋದ್ರಿಂದ ಮೇಲೆ ಪಾರ್ಟು ಮತ್ತು ಸ್ಲೀವ್ಸು ಲೈನಿಂಗ್ ಇಲ್ದಾಗೆ ಕೆಳಗಡೆ ಫ್ರಿಲ್ಸ್ ಬರುತ್ತೆ. ಇದು ಈ ಥರ ಬಂದಿದೆ ಸ್ನೇಹಿತರೆ. ಇನ್ನೂ ಒಬ್ರದ್ದು ಇದೆಲ್ಲ ಒಬ್ರದ್ದೇ ಬ್ಲೌಸ್ ಆಗಿರುತ್ತೆ. ಈ ಥರ ಒಂದು 3 ಬ್ಲೌಸು ಸ್ಟಿಚ್ ಮಾಡಿಸ್ಕೊಂಡಿದ್ರು. ಈ ಥರ ಬಂದಿದೆ. ಎಲ್ಲ ಅವರು ಪ್ಲೇನ್ ಬ್ಲೌಸು ಪ್ಯಾಟರ್ನ್ ಯಾವ ಥರ ಡಿಸೈನ್ ಯಾವುದೇ ಥರ ಬೇಡ ಅಂತ ಹೇಳಿದರು. ನನಗೆ ಪೈಪಿಂಗ್ ಮಾಡಿಕೊಂಡು ಸ್ಲೀವ್ಸು ಈ ಥರ ಎಲ್ಬೋ ಸ್ಲೀವ್ಸಿಂದ ಸ್ಟಿಚ್ ಮಾಡಿರಿ ಅಂತ ಹೇಳೋಗಿದ್ರು. ಹಿಂದೆ ಈ ಥರ ಡೋರಿಗೆ ಲಟ್ಕನ್ ಈ ಥರ ಸ್ಟಿಚ್ ಮಾಡೋಕ್ಕೆ ಹೇಳಿದರು. ಆ ಥರ ಅದಕ್ಕಾಗಿ ಅವ್ರು ಯಾವ ರೀತಿ ಹೇಳ್ತಾರೆ ಆ ಥರ ಸ್ಟಿಚ್ ಮಾಡ್ಕೊಂಡು ಹೋಗೋದು ನಮ್ಮದು ಕರ್ತವ್ಯ ಆಗಿರುತ್ತಲ್ಲ ಸ್ನೇಹಿತರೆ. ಕೆಲವೊಬ್ಬರಿಗೆ ನಾವು ಹೇಳೋ ಸಜೆಷನ್ ಚೆನ್ನಾಗಿರುತ್ತೆ, ಕೆಲವೊಬ್ಬರು ಅವರಾಗೆ ಓನಾಗಿ ಹೇಳಿರ್ತಾರೆ. ಇದು ಒಬ್ಬರದೇ ಆಗಿರುತ್ತೆ. ಇದು ಕ್ರಾಪ್ ಟಾಪ್ ಬ್ಲೌಸು, ಈ ಥರ ಪ್ಲೇನ್ ಬ್ಲೌಸು. ಇದು ಸ್ಯಾರೀಸ್ ತೊಗೊಂಡೋಗಿದ್ರು ಆಲ್ರೆಡಿ. ತೊಗೊಂಡೋಗಿದ್ರಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆಯೇ ಇನ್ನೊಂದು ಸ್ಯಾರಿ ಕುಚ್ಚು ಸಹ ಕೊಟ್ಟಿದ್ದರು, ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋದ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.